ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪುಸ್ತಕಗಳು ಅಂದರೆ ಇವತ್ತಿಗೂ ಕೂಡ ಅದೇ ಪ್ರೀತಿ, ಅದಕ್ಕೆ ಯಾವತ್ತೂ ಕೂಡ ಅದೊಂಥರ ನನಗನ್ಸುತ್ತೆ ನೀವು ಕೊಡೋದು ಅದು ಅಮ್ಮನ ಪ್ರೀತಿ ನೀವು ಅದಕ್ಕೆ ಕೊಡುವಂತ ಅನಿಸುತ್ತೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಪುಸ್ತಕಗಳಂದಾಗ, ಪುಸ್ತಕಗಳನ್ನು ನೋಡಿದಾಗ ಆಗುವ ಖುಷಿ ಸರ್ ನಿಮಗೆ? ನಾನು ಹೀಗೆ ಇತ್ತೀಚೆಗಷ್ಟೇ ಒಂದು ಲೇಖನ ಬರೆದೆ. ಆ ಲೇಖನದಲ್ಲಿ ಈ ವಿಷಯ ಪ್ರಸ್ತಾಪಿಸಿದ್ದೀನಿ. ಓದು ಕಡಿಮೆ ಆಗ್ತಿದೆ, ಹೌದು, ತುಂಬ ಕಡಿಮೆ ಆಗ್ತಿದೆ. ಸಾಹಿತ್ಯಕ್ಕೆ ಒಂದು ಅಮರತ್ವ ಇದೆ, ನಿಜ ಇದೆ. ಅದೊಂದು ಸರಸ್ವತಿ ನದಿಯಂತೆ ಅಂತರ್ಗಾಮಿಯಾಗಿ ಸಮಾಜದಲ್ಲಿ ಹರಿತಾನೇ ಇರುತ್ತೆ. ಸರಿ ತಪ್ಪುಗಳನ್ನು ಹೇಳ್ತಿರುತ್ತೆ. ಮೌಲ್ಯ ಯಾವುದು, ಅಪಮೌಲ್ಯ ಯಾವುದು ಅನ್ನೋದನ್ನು ಸಾಹಿತ್ಯ ಹೇಳ್ತಿರುತ್ತೆ. ಅದರಿಂದ ಪುಸ್ತಕಗಳು ನಮ್ಮ ಬಹಳ ದೊಡ್ಡ ಸ್ನೇಹಿತರು, ನಮ್ಮ ಸಂಗಾತಿಗಳು, ನಮ್ಮ ಮಾರ್ಗದರ್ಶಕರು. ಯಾವ ಪುಸ್ತಕ ಓದಬೇಕು ಅನ್ನೋದು ಹುಷಾರಾಗಿರಬೇಕು. ಪ್ರಕಟವಾಗುವ ಮಹಾಪುಸ್ತಕಗಳ ರಾಶಿಯಲ್ಲಿ ಎಲ್ಲವೂ ಅಪ್ಪಟ ಬಂಗಾರ ಅಂತ ಅನ್ಕೋಬಾರ್ದು. ಯಾವ ಸಾಹಿತ್ಯ, ಯಾವ ಕೃತಿ ಮನುಷ್ಯನ ಒಗ್ಗೂಡಿಸುತ್ತೆ, ಮನುಷ್ಯನ ಒಟ್ಟು ಮಾಡುತ್ತೆ, ರಚನಾತ್ಮಕವಾಗಿರುತ್ತೆ, ಕನ್ಸ್ಟ್ರಕ್ಟಿವ್ ಆಗಿ ಇರುತ್ತಲ್ಲ, ಮತ್ತು ಸಕಾರಾತ್ಮಕವಾಗಿರುತ್ತೆ, ಮತ್ತು ನಿನ್ನ ಅನುಭವಗಳನ್ನು ವಿಸ್ತರಿಸಿ ನೋಡಲಿಕ್ಕೆ ಸಹಾಯ ಮಾಡುತ್ತೆ. ನೀನು ಒಂದು ಅನುಭವ ನೋಡ್ತಿರ್ತೀಯಾ, ಅದನ್ನು ಇನ್ನೂ ವಿಸ್ತರಿಸಿ ಆಳವಾಗಿ ಪ್ರಬುದ್ಧವಾಗಿ ನೋಡಲಿಕ್ಕೆ ಒಂದು ಕೃತಿ ಸಹಾಯ ಮಾಡಬೇಕು. ಅದು ನಿಜವಾದ ಪುಸ್ತಕ. ಅಂಥ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಓದಬೇಕು. ಆದರೆ ಓದುವ ಗುಣ ಕಡಿಮೆ ಆಗ್ತದೆ. ಈ ಕಾರಣ ನೀವು ಅಂದರೆ ದೃಶ್ಯ ಮಾಧ್ಯಮದವರು ಎಲ್ಲವನ್ನೂ ಈಗ ತೋರಿಸ್ಬಿಡಪ್ಪ, ತೋರಿಸೋದೇನು, ಕ್ಯಾಮ್ರಾ ಮೂಲಕ ಹೇಳಿಬಿಡು ಅಂತ ನಾನು ಕೂತ್ಕೊಂಡು ನೋಡ್ತೀನಿ. ಇದು ಒಂದು ರೀತಿಯ ಆಧುನಿಕ ಮನುಷ್ಯನ ಆಲಸ್ಯ ಭಾವದಿಂದ ಆಗಿರ್ತಕ್ಕಂಥದ್ದು, ಸೋಮಾರಿತನದಿಂದ ಆಗಿರ್ತಕ್ಕಂಥದ್ದು. ಓದಬೇಕು ಅಂದರೆ ಫೋಕಸ್ ಮಾಡಬೇಕಲ್ಲ. ಅಯ್ಯೋ ಯಾರ ಕಲಾಗತ್ತೆ, ತೋರಿಸ್ಬಿಡ್ತಾರೆ ನೋಡೋಣ ಅಂತ. ನಾನು ಹೇಳ್ತಿರೋದು ಬಿಂಬ ಅಥವಾ ದೃಶ್ಯ ಮಾಧ್ಯಮ ಕೀಳು ಅಂತಲ್ಲ. ಅದಕ್ಕೆ ಅದರದೇ ಸಾಧ್ಯತೆಗಳಿದೆ, ಅದಕ್ಕೆ ಅದರದೇ ಒಂದು ಶಕ್ತಿ ಇದೆ, ಅದು ಬೇಗ ಜಗತ್ತನ್ನು ತಲುಪುತ್ತೆ, ಅದೆಲ್ಲ ಉಂಟು. ಆದರೆ ಈ ಬಿಂಬ ಜಗತ್ತು ದೃಶ್ಯ ಜಗತ್ತಿಗೆ ಕೇವಲ 200 ವರ್ಷದ ಇತಿಹಾಸ. 16ನೇ ಶತಮಾನದಲ್ಲಿ ಒಬ್ಬ ಗಾಜಿನ ಮೇಲೆ ಒಂದು ಇಮೇಜನ್ನು ಮುದ್ರಿಸಿದ ಅಥನಾಶಿಯಸ್ ಕ್ರಿಷರ್ ಅಂತ ಒಬ್ಬ ಜರ್ಮನಿಯ ಪಾದ್ರಿ, ಅಲ್ಲಿಂದ ಬೆಳ್ಕೊಂಡ್ಬಂದು ಕ್ಯಾಮ್ರಾ ಕಂಡು ಹಿಡಿದ್ರು, ಸ್ಥಿರಚಿತ್ರ ಬಂತು, ಆಮೇಲೆ ಮೂವಿ ಆಯಿತು, ಬಂದಿದೆ. ಸಾಹಿತ್ಯ ಸಾವಿರಾರು ವರ್ಷಗಳಷ್ಟು ಹಳೆಯದು. ಸಾವಿರಾರು ವರ್ಷಗಳ ಹಿಂದೆ ಕಾಳಿದಾಸ ಬರೆದಿದ್ದ, ವ್ಯಾಸರು ಬರೆದಿದ್ದರು, ವಾಲ್ಮೀಕಿ ಬರೆದಿದ್ದರು. ಇಲ್ಲಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಕಡೆನೂ ಅಷ್ಟು ವರ್ಷಗಳ ಹಿಂದೆ ಒಂದಲ್ಲ ಒಂದು ರಚನೆ ಆಗಿದೆ. ಆ ದೃಷ್ಟಿಯಿಂದ ಮಸುಕಾಗಿ ಕಂಡರೂ ಕೂಡ ಸಾಹಿತ್ಯ ಇವತ್ತು ದೃಶ್ಯ ಮಾಧ್ಯಮಗಳ ಅಬ್ಬರದಲ್ಲಿ ಅದಕ್ಕೆ ಎಂದೂ ಸಾವಿಲ್ಲ. ಅದು ನಾನು ಮೊದಲೇ ಹೇಳಿದ ಹಾಗೆ, ಕಣ್ಣಿಗೆ ಕಾಣಿಸದ ಒಂದು ಸರಸ್ವತಿ ನದಿ. ನಿಮಗೆ ಯಮುನೆ ಕಾಣಿಸ್ತಾಳೆ, ಗಂಗೆ ಕಾಣಿಸ್ತಾಳೆ, ಕೆಳಗಿಡೋರು ಸರಸ್ವತಿ ಕಾಣಿಸಲ್ಲ. ಸರಸ್ವತಿ ಹಾಗೆ ಸಾಹಿತ್ಯ. ಅದಕ್ಕೆ ನೋಡಿ, ಸರಸ್ವತಿ ಗಾಡೆಸ್ ಆಫ್ ನಾಲೆಡ್ಜ್, ಸಾಹಿತ್ಯ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ದೃಷ್ಟಿಯಿಂದ ಆಯ್ಕೆ ಮಾಡಿಕೊಂಡು ಪುಸ್ತಕಗಳನ್ನು ಓದಬೇಕಾದಂಥದ್ದು ಇವತ್ತಿನ ಕಿರಿಯರ ದೊಡ್ಡ ಹೊಣೆಗಾರಿಕೆ ಅಂತ ಅನಿಸುತ್ತೆ. ಮತ್ತು ನಿಧಾನವಾಗಿ ಆ ಕಡೆಗೆ ಬರಳ್ತಾ ಇದ್ದಾರೆ. ಅವ್ರಿಗೆ ಸಾಕಾಗಿದೆ ಸೋಷಿಯಲ್ ಮೀಡಿಯಾ, ಸಾಕಾಗಿದೆ ಇದೆಲ್ಲ. ಇದು ಒಂದು ಹಂತದಲ್ಲಿ ರೋಚಕತೆ ಕಳೆದು ಹೋಗ್ಬಿಡುತ್ತೆ. ಎಲ್ಲ ರೋಚಕತೆಯ ಪರಾಕಾಷ್ಠೆಯನ್ನು ಮುಚ್ಚಿಬಿಟ್ಟಿದ್ದಾವೆ. ಎಷ್ಟು ರೋಚಕತೆ ಕೊಡಬಹುದೋ ಅದಕ್ಕಾಗಿ ಎಷ್ಟು ಅಶ್ಲೀಲ, ಎಷ್ಟು ಅಸಭ್ಯ ಆಗಬೇಕೋ ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಇವರು. ಈಗ ಮನಸ್ಸು ಮತ್ತೆ ಹಿಂದಕ್ಕೆ ಸರೋದು ಇಲ್ಲ, ಯಾವುದೋ ಮನಸ್ಸಿಗೆ ಧ್ಯಾನ ಬೇಕು, ಏಕಾಗ್ರತೆ ಬೇಕು ಅಂದಾಗ ಕಮಿಂಗ್ ಬ್ಯಾಕ್ ಟು ರೀಡಿಂಗ್ ಹ್ಯಾಬಿಟ್. ನನಗೆ ಖುಷಿ ಆಗುತ್ತೆ. ಮಕ್ಕಳು ಇಷ್ಟು ದೊಡ್ಡ ದೊಡ್ಡ ಪುಸ್ತಕ ಇಟ್ಕೊಂಡು ಏರ್ಪೋರ್ಟಲ್ಲಿ ಓದ್ತಿರುವಾಗ, ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ಓದುವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಇವರು ಈ ಸಾಹಿತ್ಯದ ಮುಂದಿನ ವಕ್ತಾರರು ಅಂತ ಅನಿಸುತ್ತೆ. ನನಗಂತೂ ಪುಸ್ತಕಗಳು ತುಂಬ ಇಷ್ಟ. ನಾನು ಹಳ್ಳಿಲಿ ಒಂದು ಲೈಬ್ರರಿ ನಡೆಸ್ತೀನಿ, ಒಳ್ಳೆಯ ಪುಸ್ತಕಗಳನ್ನು ಹಾಕ್ಸಿದ್ದೀವಿ. ಮೊನ್ನೆ ಕೂಡ ರೈತರನ್ನ ಒಂದು ಕಡೆ ಎಲ್ಲ ಕರ್ಕೊಂಡು ಹೋಗಿದ್ದೆ, ಒಂದು ರಾಜ್ಯಕ್ಕೆ ಪ್ರವಾಸ. ಪ್ರತಿಯೊಬ್ಬ ರೈತನ ಹತ್ರ ಬರ್ಸಿ ಸಮೂಹ ಪ್ರವಾಸ ಕಥನ ರೈತರೇ ಬರೀಬೇಕು ಅಂದರೆ ಅವ್ರಿಗೆ ಹೇಗಾದ್ರೂ ಮಾಡಿ ಅಕ್ಷರ ಪ್ರಪಂಚಕ್ಕೆ ದೂಡಬೇಕಂತ ಬರೆದ್ರು, ಪಬ್ಲಿಷ್ ಆಯಿತು, ಬಿಡುಗಡೆ ಆಯಿತು. ಈ ಥರದ ಪ್ರಯೋಗ ಮಾಡ್ತಾ ಇರ್ತೀನಿ.